ಸರ್, ನಾಡಪ್ರಭು ಕೆಂಪೇಗೌಡರನ್ನ 16ನೇ ಶತಮಾನದಿಂದ ಇಲ್ಲಿಯವರೆಗೂ ಯಾಕೆ ಸ್ಮರಣೆ ಮಾಡ್ಕೋತಾರೆ ಈ ನಮ್ಮ ನಾಡಿನ ಜನ? ನಾಡಪ್ರಭು ಕೆಂಪೇಗೌಡರ ಆಡಳಿತ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದೆ. ಬೆಂಗಳೂರು ನಿರ್ಮಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಪಾತ್ರ ಏನು, ಜೊತೆಗೆ ಅವರನ್ನ ಯಾಕೆ ದೊಡ್ಡ ಕನಸುಗಾರ ಅಂತ ಹೇಳ್ತಾರೆ? ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮಲ್ನಾಡ ಮೇವು. ಇವತ್ತು ನಾಡಪ್ರಭು ಕೆಂಪೇಗೌಡರವರ ಜನ್ಮ ದಿನಾಚರಣೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದ್ದಾರೆ ಮುಖ್ಯ ಅತಿಥಿಗಳಾಗಿ BM ಇರ್ಷಾದ್ ರವರು. ಇರ್ಷಾದ್ ರವರ ಬಗ್ಗೆ ನಾನು ಹೆಚ್ಚು ಪರಿಚಯ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಹಾಸನ ಜಿಲ್ಲೆ ಕಂಡಂತಹ ಒಬ್ಬ ಮಹಾನ್ ಇತಿಹಾಸಕಾರರೇ ಅವರೊಬ್ಬರ ಇದ್ದಾರೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೊದಲಿಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಾಡಪ್ರಭು ಒಬ್ಬ ಕನಸುಗಾರ, ಅಪ್ರತಿಮ ದೈವಭಕ್ತ, ಬೆಂಗಳೂರಿನ ಶಿಲ್ಪಿ, ಜನಮನದ ನಾಯಕ, ಒಬ್ಬ ದಕ್ಷ ಆಡಳಿತಗಾರ, ಅಪ್ರತಿಮ ವೀರ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ತಮಗೆ ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ದಿನ ಈ ಕನಸುಗಾರನ ಚಾರಿತ್ರಿಕ ಹೆಜ್ಜೆಗಳ ಗುರುತುಗಳನ್ನು ಜನಮನಕ್ಕೆ ತಿಳಿಸುವ ನಮ್ಮ ಹಾಸನ ಟಿವಿಯ ಸಮಸ್ತರಿಗೂ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕೆಂದರೆ ಇಂತಹ ಚರಿತ್ರಕಾರ, ಚರಿತ್ರದ ನಿರ್ಮಾತೃ ಮುಂದಿನ ಯುವ ಭವಿಷ್ಯಕ್ಕೆ ಒಬ್ಬ ಆದರ್ಶ ವ್ಯಕ್ತಿ ಆಗ್ತಾನೆ. ಈತನ ಆದರ್ಶಗಳು, ಮೌಲ್ಯಗಳು ಜನನಾಯಕರಿಗೆ ಸ್ಪಂದಿಸ್ತವೆ. ಹಾಗಾಗಿ ಕೆಂಪೇಗೌಡರನ್ನ ಇವತ್ತು ನಾವು ಸ್ಮರಿಸಲೇಬೇಕು. ನಾವೇನು ಇವತ್ತು ಕರ್ನಾಟಕದ ರಾಜಧಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೇವೆ, ಆ ರಾಜಧಾನಿಯ ಒಂದು ಸ್ವರೂಪಕ್ಕೆ, ಆ ರಾಜಧಾನಿಯ ಒಂದು ನಿರ್ಮಾಣಕ್ಕೆ, ಆ ರಾಜಧಾನಿಯ ಒಂದು ಚಾಲನೆಗೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದವರು, ಅದನ್ನು ನಿರ್ಮಾಣ ಮಾಡಿದವರು ಕೆಂಪೇಗೌಡರು. ಬಹಳಷ್ಟು ಜನ ರಾಜರುಗಳು ಆಳಿ ಹೋಗಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಕೆಂಪೇಗೌಡರಲ್ಲಿ ಒಂದು ವಿಶೇಷತೆ ಇತ್ತು. ಏನು ಆ ವಿಶೇಷತೆ ಅಂದರೆ, ಕೆಲವರು ಕೆಂಪೇಗೌಡರನ್ನ ಸಮಾಜ ಸುಧಾರಕ ಅಂತಲೂ ಕರೆದಿದ್ದಾರೆ. ಬಸವಣ್ಣನವರ ವಚನಗಳಿಂದ ಬಹಳಷ್ಟು ಪ್ರೇರೇಪಣೆಯನ್ನು ಪಡೆದಿದ್ದರು. ಎರಡನೇದಾಗಿ ತನ್ನ ಯಲಹಂಕದ ಪ್ರಭುಗಳು, ಯಲಹಂಕದ ನಾಡ ಪ್ರಭುಗಳು ಅಂತ ಹೇಳಿ ಮೊದಲು ಅವ್ರನ್ನ ಗುರುತಿಸ್ತೀವಿ. ಯಲಹಂಕ ನಾಡು ಒಂದು ಭವ್ಯವಾದ, ಸುಂದರವಾದ ವಿಜಯನಗರ ಸಾಮ್ರಾಜ್ಯದ ಹಂಪಿಗೆ ಸರಿಸಮಾನವಾದ ರಾಜ್ಯವಾಗಬೇಕು. ಎಲ್ಲ ವೃತ್ತಿ ಬಾಂಧವರು ಒಂದೆಡೆ ನೆಲೆಸಬೇಕು, ಅದೊಂದು ದೊಡ್ಡ ವ್ಯವಹಾರದ ಕೇಂದ್ರವಾಗಬೇಕು ಅನ್ನತಕ್ಕಂಥ ಕನಸನ್ನು ಮೊದಲು ಕಂಡವರೇ ಕೆಂಪೇಗೌಡರು. ಆದ್ದರಿಂದ ಅವರಿಗೆ ನಾವು ನಾಡಪ್ರಭು, ಕನಸುಗಾರ ಎಂಬತಕ್ಕಂತಹ ಬಿರುದನ್ನು ಕೊಡ್ತೀವಿ. ಬೆಂಗಳೂರಿನಲ್ಲಿ ಇವತ್ತು ನಾವು ಕಾಣ್ತಾ ಇರ್ತಕ್ಕಂತಹ 8 ದ್ವಾರಗಳು ಏನಿದೆ, ವೈಯಾಲಿಕಾವಲದವರ ಆಗಿರ್ಬೋದು, ಆನೇಕಲ್ ಮಾರ್ಗದಲ್ಲಿ ಇರ್ತಕ್ಕಂಥದ್ದು ಆಗಿರ್ಬೋದು, ಜೊತೆಗೆ ಇನ್ನು ಅಲ್ಸೂರ್ ಗೇಟ್ ಹತ್ರ ಬರ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ದ್ವಾರಗಳನ್ನು ನಿರ್ಮಿಸುವುದರ ಮೂಲಕ ಅಲ್ಲಿ ಒಂದು ವ್ಯವಸ್ಥಿತವಾದಂಥ ಕೆರೆ, ಕಟ್ಟೆ, ಕಾಲುವೆಗಳನ್ನು ನಿರ್ಮಿಸೋದು, ಪೇಟೆಗಳನ್ನು ಆಧುನೀಕರಣಗೊಳಿಸ್ತಕ್ಕಂತಹದ್ದು, ಎಲ್ಲ ವೃತ್ತಿ ಬಾಂಧವರು ಅಲ್ಲೇ ಒಂದೆಡೆ ಬಂದು ನೆಲೆಸೋದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಹಾಗೆ ದೇವಾಲಯಗಳನ್ನು ಕಟ್ಟಿಸ್ತಕ್ಕಂಥದ್ದು, ನಿಷ್ಕಳಂಕವಾಗಿ ಜನಸೇವೆಯನ್ನು ಮಾಡ್ತಕ್ಕಂಥದ್ದು. ನಾವು ಕೇಳಿದ್ದೀವಿ, ಅಶೋಕ ಸಾಲು ಮರಗಳನ್ನು ನೆಡುತ್ತಾ ಕೆಂಪೇಗೌಡರು ಆ ಕೆಲಸವನ್ನು ಮಾಡಿದ. ರಸ್ತೆಗಳ ನಿರ್ಮಾಣ, ಕಲ್ಯಾಣಿಗಳ ನಿರ್ಮಾಣ,
ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಅಲ್ಲ. ಕೆಂಪೇಗೌಡರು ಸಾವನದುರ್ಗ, ಹುಲಿಯೂರು ದುರ್ಗ, ಶಿವಗಂಗೆ, ಕುಣಿಗಲ್, ಮಾಗಡಿ, ರಾಮನಗರ, ಹುತ್ರಿದುರ್ಗ ಈ ಎಲ್ಲ ಕಡೆ ಅವರ ಕೊಡುಗೆ ಅಪಾರವಾದದ್ದಾಗಿದೆ. ಹಾಗಾಗಿ ಇವತ್ತು ಬೆಂಗಳೂರು ನಗರ ಸ್ಮರಿಸ್ಕೋಬೇಕಾದಂಥ ಒಂದು ಅಗತ್ಯತೆ ಇದೆ. ಯಾಕೆಂದರೆ ಇಂಥ ಜನನಾಯಕರು ಮುಂದಿನ ಜನಾಂಗಕ್ಕೆ, ಯುವಕರಿಗೆ, ಆಡಳಿತಗಾರರಿಗೆ ಸ್ಫೂರ್ತಿಯಾಗಿದ್ದಾರೆ. ಇವತ್ತು ಬೆಂಗಳೂರು ಇಡೀ ವಿಶ್ವದಲ್ಲಿ ಹೆಸರು ಮಾಡಿದೆ. ITBT ಸಿಟಿ ಅಂತೀವಿ, ಗಾರ್ಡನ್ ಸಿಟಿ ಅಂತೀವಿ. ಅದರ ಹೆಸರೇ ಒಂದು ಅದ್ಭುತವಾಗಿದೆ. ಇಂತಹ ಒಂದು ಬೆಂಗಳೂರನ್ನ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ಕೊಡುಗೆ ಕೊಟ್ಟರು, ಯಾವ ರೀತಿ ಕಟ್ಟಿದ್ರು, ಅದ್ರ ಬಗ್ಗೆ ಹೇಳ್ತೀರಾ? ಬಹಳ ಮುಖ್ಯವಾಗಿ ನಿಮಗೆ ಮೊದಲಿನಿಂದನೇ ಅವರ ಕೆಲವು ವಿಚಾರಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕೆಂಪನಂಜೇಗೌಡರು ಲಿಂಗಾಂಬೆ, ತಂದೆ ಕೆಂಪನಂಜೇಗೌಡ, ತಾಯಿ ಲಿಂಗಾಂಬೆ. ಕ್ರಿಸ್ತಶಕ 1510ರಲ್ಲಿ ಈ ಕೆಂಪನಂಜೇಗೌಡರು ಮತ್ತು ಲಿಂಗಾಂಬೆ ಇವರ ಪುತ್ರರಾಗಿ ಕೆಂಪಮ್ಮ ದೇವಿಯ ವರಪ್ರಸಾದದಿಂದ ಜನ್ಮ ತಾಳಿದ್ರು ನಾಡಪ್ರಭು ಕೆಂಪೇಗೌಡರು. ಜನ್ಮ ತಾಳಿದ ನಂತರ ಆವಾಗ ಕ್ರಿಸ್ತಶಕ 1510 ಅವರು ಹುಟ್ಟಿದ್ದು. ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದವನು ಕೃಷ್ಣದೇವರಾಯ. 1509ಕ್ಕೆ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾನೆ. ಕೃಷ್ಣದೇವರಾಯನ ಅಧಿಕಾರ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಒಂದು ಸುವರ್ಣಯುಗದ ಆಳ್ವಿಕೆ ಅಂತ ಹೇಳಿ ಕರಿತೀವಿ. ಎಲ್ಲ ರಾಜವಂಶಗಳನ್ನು ದಕ್ಷಿಣ ಭಾರತದಲ್ಲಿ ನಿಯಂತ್ರಣಕ್ಕೆ ತೆಗೆದುಕೊಂಡು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯನ್ನು ವಿಸ್ತರಿಸಿರ್ತಾರೆ. ಎಲ್ಲ ಕಡೆಯಿಂದ ಅವರು ನಾಯಕತ್ವ, ನಾಡಪ್ರಭುಗಳು, ಅಮರ ಮಾಗಣಿಗಳಾಗಿ ನಾಯಕತ್ವಕ್ಕೆ ಆಯಾಯ ಪ್ರಾಂತ್ಯಗಳನ್ನು ಕೊಟ್ಟಿರ್ತಾರೆ. ಅಲ್ಲಿಂದ ಪಾಳೆಗಾರರುಗಳು ಕಂದಾಯವನ್ನು ವಸೂಲು ಮಾಡಿ ಕಳಿಸ್ತಾರೆ. ಹಾಗೆ ಈ ಯಲಹಂಕದ ಪ್ರಭುಗಳಲ್ಲಿ ಕೆಂಪನಂಜೇಗೌಡರು, ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡರು ಆ ಯಲಹಂಕದ ಭಾಗದಲ್ಲಿ ಎಲ್ಲ ಕಂದಾಯವನ್ನು ವಸೂಲು ಮಾಡಿ ಅವರ ಅಮರ ಮಾಗಣಿಯಾಗಿ ಪಡೆದಿದ್ದಂಥ ಯಲಹಂಕ ನಾಡಿನ ಕಂದಾಯವನ್ನೆಲ್ಲ ವಸೂಲು ಮಾಡಿ ಶ್ರೀಕೃಷ್ಣ ದೇವರಾಯನಿಗೆ ವಿಜಯದಶಮಿ ಎಂದು ತೆಗೆದುಕೊಂಡು ಹೋಗಿ ಕೊಡ್ತಾ ಇರ್ತಾರೆ. ರಾಜ್ಯದ ವಿರುದ್ಧ ಪಿತೂರಿ ನಡೆಸುತ್ತಿದ್ದಂಥ ಸಣ್ಣ ಪುಟ್ಟ ಪಾಳೆಗಾರರನ್ನೂ ಸಹ ಮಟ್ಟ ಹಾಕ್ತಾರೆ. ಸ್ವಾಮಿ ನಿಷ್ಠೆ ಕೆಂಪರಾಜೇಗೌಡರಲ್ಲಿ ಬಹಳ ಇರ್ತದೆ. ಕೆಂಪನಂಜೇಗೌಡರಲ್ಲಿ ಕ್ರಿಸ್ತಶಕ 1510ರಲ್ಲಿ ಈ ಕೆಂಪನಂಜೇಗೌಡರು ಯಲಹಂಕದ ಈ ಎಲ್ಲ ಕಂದಾಯವನ್ನು ವಸೂಲು ಮಾಡಿ ಕೊಡ್ತಾ ಇದ್ದಂಥ ಸಂದರ್ಭ. ಆಗ ಈ ಕೆಂಪೇಗೌಡರು ಜನ್ಮ ತಾಳ್ತಾರೆ. ಲಿಂಗಾಂಬೆ ತಾಯಿ ಕೆಂಪಾಂಬಾದೇವಿಯ ವರಪ್ರಸಾದ. ಜೊತೆಗೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಂಪನಂಜೇಗೌಡರು ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗುವಾಗಲೆಲ್ಲ ಇವರ ಕೆಂಪೇಗೌಡರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕವರಾಗಿರುವಾಗ ಹಂಪೆಗೆ ಹೋಗೋದು ಅಂತ ಅಂದ್ರೆ ಕೆಂಪೇಗೌಡರಿಗೆ ಬಹಳ ಖುಷಿ. ವೈಭವಿತವಾದಂಥ ರಾಜಧಾನಿ. ನಾವು ವಿದೇಶಿ ಪ್ರವಾಸಿಗರ ಕೃತಿಗಳಲ್ಲೆಲ್ಲ ಓದಿದ್ದೀವಿ. ಮುತ್ತುರತ್ನಗಳನ್ನು ಬಳ್ಳದಿಂದ ಅಳೆದು ಮಾರ್ತಾ ಇದ್ರು. ವೈಭವಿತವಾದಂಥ ಪೇಟೆ ಬೀದಿಗಳು, ಆಕರ್ಷಣೀಯವಾಗಿರ್ತಕ್ಕಂತಹ ಮಹಾಲುಗಳು, ದೇವಾಲಯಗಳು, ಗುಡಿಗೋಪುರಗಳು, ಕಲ್ಯಾಣಿಗಳು ಇವೆಲ್ಲವನ್ನ ಕಂಡು ಪುಳಕಿತರಾಗ್ತಾ ಇರ್ತಾರೆ. ಬಾಲ್ಯದಿಂದಲೇ ಅವರು ಅನ್ಕೊಂಡಿರ್ತಾರೆ ಕೆಂಪೇಗೌಡರು, ನಾನೊಂದು ದಿನ ನನ್ನ ಯಲಹಂಕ ನಾಡಿನಲ್ಲಿ ಇಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನತಕ್ಕಂಥ ಕನಸು ಬಾಲ್ಯದಲ್ಲೇ ಅವರಿಗೆ ಚಿಗುರು ಹಿಡಿದಿರುತ್ತೆ. 16ನೇ ವಯಸ್ಸಿನ ನಂತರ ತನ್ನ ತಂದೆಯ ಜೊತೆ ಯುದ್ಧಗಳಲ್ಲಿ ಕೃಷ್ಣದೇವರಾಯರ ಪರವಾಗಿ ಭಾಗವಹಿಸ್ತಾ ಇರ್ತಾರೆ. ಕೆಂಪನಂಜೇಗೌಡರು ಎಲ್ಲೆಲ್ಲಿ ಯುದ್ಧಕ್ಕೆ ಹೋಗ್ತಾರೋ ಅವ್ರ ಜೊತೆಲೇ ಹೋಗ್ತಾ ಇರ್ತಾರೆ ಕೆಂಪೇಗೌಡರು. ಒಂದು ಕಡೆ ಆಡಳಿತದ ದಕ್ಷತೆಯನ್ನು ತಂದೆಯಿಂದ ಎರವಲಾಗಿ ಪಡ್ಕೊಳ್ತಾರೆ. ಎರಡನೇದಾಗಿ ಅಚಲವಾದ ಸ್ವಾಮಿ ಭಕ್ತಿ.
ಅಪ್ರತಿಮವಾದಂಥ ನಂಬಿಕೆ, ಬಸವ ತತ್ವಗಳನ್ನು ಆಲಿಸುವ ಒಂದು ಶ್ರದ್ಧೆ, ಆ ಬಸವ ತತ್ವಗಳಲ್ಲಿ ಮುಳುಗೆದ್ದು ಆ ಬಸವ ತತ್ವಗಳನ್ನು ತನ್ನ ಜೀವನದ ಮೌಲ್ಯಗಳನ್ನಾಗಿ ಅಳವಡಿಸ್ಕೊಳ್ಬೇಕು ಅನ್ನತಕ್ಕಂಥ ಒಂದು ಮಹದಾಸೆ ಕೆಂಪೇಗೌಡರಲ್ಲಿ ಇರುತ್ತೆ. ಕ್ರಿಸ್ತಶಕ 1531ರಲ್ಲಿ 1529ಕ್ಕೆ ಕೃಷ್ಣದೇವರಾಯರ ಆಳ್ವಿಕೆ ಮುಗಿದು ಅಚ್ಯುತರಾಯ ಆಳ್ವಿಕೆಗೆ ಬರ್ತಾನೆ. 1531ರಲ್ಲಿ ಯಲಹಂಕದ ಪ್ರಭುವಾಗಿ ಕೆಂಪನಂಜೇಗೌಡರ ನಂತರ ಕೆಂಪೇಗೌಡರು ಅಧಿಕಾರಕ್ಕೆ ಬರ್ತಾರೆ. ಕೆಂಪೇಗೌಡರು ಅಧಿಕಾರಕ್ಕೆ ಬಂದಾಗ ಅವರಿಗೆ ಇದ್ದದ್ದು ಒಂದೇ ಒಂದು ಕನಸು, ಹಂಪಿಯಂತೆ ರಾಜಧಾನಿಯನ್ನು ನಿರ್ಮಾಣ ಮಾಡಬೇಕು. ಈ ಹಂಪಿಯಂತೆ ರಾಜಧಾನಿಯನ್ನು ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ದುಡ್ಡು ಬೇಕು. ಅಂತೂ ಅಚ್ಯುತರಾಯನಿಗೆ ಸಲ್ಲಬೇಕಾದಂಥ ಕಪ್ಪ ಕಾಣಿಕೆಗಳನ್ನು ಕೊಟ್ಕೊಂಡು ಕಂದಾಯವನ್ನು ವಸೂಲು ಮಾಡಿ ಕೊಡ್ತಾ ಇರ್ತಾರೆ. 12 ಅಮರಮಾಗಣಿಯ ಪ್ರಾಂತ್ಯಗಳು ಅವರ ಆಳ್ವಿಕೆಗೆ ಒಳಪಟ್ಟಿರುತ್ತಾರೆ. ಯಲಹಂಕ ನಾಡಿಗೆ ಒಳಪಟ್ಟಿರುತ್ತೆ. ಸಾವನ, ದುರ್ಗಾಹುತ್ರಿ, ದುರ್ಗಾ, ಕುಣಿಗಲ್ಲು, ರಾಮನಗರ, ಚನ್ನಪಟ್ಟಣ, ಈ ಎಲ್ಲ ಮಾಗಡಿ, ಈ ಎಲ್ಲ ಭಾಗ, ಶಿವಗಂಗೆ, ಇವೆಲ್ಲ ಒಳಪಟ್ಟಿರುತ್ತೆ. ಕಲೆಕ್ಟ್ ಮಾಡಿ ಕೊಡ್ತಾರೆ. ಪ್ರತಿ ವರ್ಷ ಕೊಡ್ತಾರೆ. ಒಂದು ದಿನ ಅಚ್ಯುತರಾಯನಲ್ಲಿ ಕೇಳ್ಬೋದು, ನಾನು ಒಂದು ಸುಂದರವಾದ ರಾಜಧಾನಿಯನ್ನು, ಒಂದು ಸುಂದರ ನಗರವನ್ನು ನಿರ್ಮಾಣ ಮಾಡಬೇಕು ಅಂತ ಬಹಳ ದಿನಗಳ ಆಸೆ ಇದೆ. ಈ ಆಸೆಯನ್ನು ಈಡೇರಿಸೋದಕ್ಕೆ ತಾವು ಆರ್ಥಿಕ ನೆರವನ್ನು ಕೊಡಬೇಕು ಅಂತ ಹೇಳಿ ಅಚ್ಯುತರಾಯನಲ್ಲಿ ಬೇಡಿಕೆಯನ್ನು ಇಡ್ತಾರೆ. ಅಚ್ಯುತರಾಯ ಇವರ ಬೇಡಿಕೆ ಸಮಂಜಸವಾದದ್ದೇ. ಅದಕ್ಕೆ ಅವರು ಅಚ್ಯುತರಾಯ ಅಸ್ತು, ಒಂದು ಕೆಲಸ ಮಾಡಿ, ಈ 12 ಹೋಬಳಿಗಳ ಏನು ಕಂದಾಯವನ್ನು ಕೊಡ್ತಾ ಇದ್ದೀರಿ, ಈ ಕಂದಾಯವನ್ನು ನೀವು ನಗರ ನಿರ್ಮಾಣಕ್ಕೆ ಬಳಸ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಆವಾಗ ಬೆಂಗಳೂರಿನ 8 ದಿಕ್ಕಿಗಳಲ್ಲಿ, ಈಗ 4 ಕಡೆ ಮಾತ್ರ ಕೋಟೆ ಗುರುತುಗಳಿದೆ, 8 ದಿಕ್ಕಿನಲ್ಲಿ ದ್ವಾರಗಳನ್ನು ನಿರ್ಮಿಸ್ತಾರೆ. 8 ದ್ವಾರಗಳು, ಅಷ್ಟದ್ವಾರಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದ್ವಾರಗಳು, ಗೋಪುರಗಳನ್ನು ನಿರ್ಮಿಸ್ತಾರೆ. ಪ್ರಶಾಂತವಾಗಿರ್ತಕ್ಕಂಥ ಒಂದು ಈ ಭೂಮಿಯಲ್ಲಿ ಅಲ್ಲಿ ಕೆರೆಗಳು ತುಂಬಿದ್ದಂಥ ಸ್ಥಳ. ಲಾರ್ಡ್ ಕಾರ್ನ್ವಾಲಿಸ್ ತನ್ನ ಕೃತಿಯಲ್ಲಿ ಒಂದು ಕಡೆ ಹೇಳ್ಕೊತಾನೆ, ಬೆಂಗಳೂರು ಅಂದರೆ 1000 ಕೆರೆಗಳ ನಾಡು ಅಂತಾನೆ. ಅಂದರೆ 1000 ಕೆರೆ ಇರಲಿಲ್ಲ ಅವನಿಗೆ, ಎಲ್ಲಿ ಕಂಡ್ರೂ ಕೆರೆ ಕಾಣೋದು. 1000 ಕೆರೆಗಳ ನಾಡು ಅಂತ ಕಾರ್ನ್ವಾಲಿಸ್ ಒಂದು ಕಡೆ ಹೇಳ್ಕೊತಾನೆ. ಅದೇನೇ ಇರಲಿ, ಊರಿನ ಬಾಗಿಲನ್ನು ನಿಲ್ಲಿಸುವಾಗ ಒಂದು ಜನಪದ ಕತೆ ಏನು ಬರ್ತದೆ ಅಂದರೆ, ಊರಿನ ಒಂದು ಅಲ್ಸೂರಿನ ಬಳಿ ಒಂದು ದ್ವಾರವನ್ನು ನಿರ್ಮಿಸುವಾಗ ಆ ದ್ವಾರ ನಿಲ್ಲದೇ ಇಲ್ಲ, ಬಿದ್ದೋಗ್ತಾನೆ ಇರ್ತದೆ. ಅದಕ್ಕೆ ಶಾಸನಾಧಾರಗಳಲ್ಲ, ಜನಪದದ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದು. ದ್ವಾರ ಬಿದ್ದೋಗ್ತಾನೆ ಇರ್ತದೆ. ಆಗ ಜ್ಯೋತಿಷಿಗಳ ಬಳಿ ಹೋಗಿ ಕೆಂಪೇಗೌಡರು ಕೇಳ್ತಾರೆ. ಜ್ಯೋತಿಷಿನು ಕೆಂಪೇಗೌಡರು ಕೂತ್ಕೊಂಡು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಜ್ಯೋತಿಷಿ ಹೇಳ್ತಾನೆ, ಗರ್ಭಿಣಿಯಾಗಿರ್ತಕ್ಕಂಥ ಸ್ತ್ರೀಯನ್ನ ಬಲಿ ಕೊಡಬೇಕು. ಕೆಂಪೇಗೌಡರು ಒಪ್ಪಲ್ಲ. ಇಲ್ಲ ಇಲ್ಲ ಇಲ್ಲ, ಆ ಕೆಲಸ ನಾನು ಮಾಡೋದಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಪರ್ಯಾಯ ಮಾರ್ಗ ಹೇಳಿ. ಇವ್ರು ಈ ರೀತಿ ಮಾತನಾಡ್ತಾ ಇರೋದನ್ನ ಅವ್ರ ಸೊಸೆ ಕೇಳ್ಕೊತಾಳೆ, ಲಕ್ಷ್ಮೀದೇವಿ. ಅವಳು ತುಂಬು ಗರ್ಭಿಣಿಯಾಗಿರ್ತಾಳೆ. ತನ್ನ ಮಾವನಿಗೆ ಗೊತ್ತಿಲ್ಲದಾಗೆ ಹೋಗಿ ಅಲ್ಲಿ ಆಕೆ ಆ ದ್ವಾರದ ಬಳಿ ಬಲಿಯಾಗ್ತಾಳೆ. ಇದು ಜನಪದ ಕಥೆ. ಯಾಕೆ ಅಂದರೆ, ತನ್ನ ಸೊಸೆಯ ಜ್ಞಾಪಕಾರ್ಥವಾಗಿ ಅವರು ಲಕ್ಷ್ಮೀದೇವಿ ಗುಡಿಯನ್ನು ಕಟ್ಟಿಸಿದ್ದಾರೆ. ಇದು ಬಹಳ ಜನಪ್ರಿಯವಾಗಿರ್ತಕ್ಕಂಥ ಕಥೆ. ತನ್ನ ಸೊಸೆ ತ್ಯಾಗ ಮಾಡಿದ್ದಾಳೆ. ಸರಿ, ಎಲ್ಲವರು ಆಯಿತು. ನೀವು ನಂಬಲ್ಲ, ಇಲ್ಲೇ ಕೆಂಪೇಗೌಡರ ಒಂದು ವೈಶಿಷ್ಟ್ಯ ಏನು ಅನ್ನೋದು ಗೊತ್ತಾಗೋದು.
ಇಡೀ ದಕ್ಷಿಣ ಭಾರತದಲ್ಲಿ 64 ಪೇಟೆಗಳನ್ನು ಕಟ್ಟಿಸಿದ ಅಂದಿನ ಶತಮಾನದ ಮೊದಲ ನಾಯಕ ಕೆಂಪೇಗೌಡ. 64 ಪೇಟೆಗಳು. ಆ ಕೋಟೆ ಕಟ್ಟಾದ್ಮೇಲೆ ಅದಕ್ಕೆ 8 ದ್ವಾರಗಳು ಇದಾದ್ಮೇಲೆ ಅವ್ರಿಗೆ ಒಂದು ಆಸೆ ಇರುತ್ತೆ, ತನ್ನ ಯಲಹಂಕದ ಸುತ್ತಮುತ್ತಲಿನ ಎಲ್ಲ ಪ್ರಜೆಗಳಿಗೆ ಅವರ ಬದುಕಿಗಾಗಿ ಪ್ರತಿನಿತ್ಯ ಏನೇನು ಬೇಕು ಆ ಎಲ್ಲ ಸಾಮಾನು ಸರಂಜಾಮುಗಳು ಇಲ್ಲಿಂದಲೇ ಹೋಗ್ಬೇಕು. ನೋಡಿ, ಅಲ್ಲೇ ರಾಜಧಾನಿಯ ಕಲ್ಪನೆ ಬಂತು. ಇವತ್ತೇನು ಬೇಕಾದ್ರೂ ನಾವು ಬೆಂಗಳೂರಿಗೆ ಹೋಗ್ತೀವಿ. ಇಡೀ ರಾಜಧಾನಿಯ ಕಲ್ಪನೆಯನ್ನು ನಾವು ಅಲ್ಲಿ ಕಾಣೋದಕ್ಕೆ ಸಾಧ್ಯ ಆಯಿತು. 64 ಪೇಟೆಗಳನ್ನು ನಿರ್ಮಿಸ್ತಾರೆ. ಈ ವೃತ್ತಿಯನ್ನ ಅವಲಂಬಿಸಿರ್ತಕ್ಕಂಥ ಜನರನ್ನ ಒಂದೊಂದು ಕಡೆಗೆ ವಾಸ ಮಾಡುವ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ನೀವು ಕೇಳಿರ್ಬೋದು ಮಹಬೂಬ್ ಸಾಹೇಬ್ರೆ, ಬಳೆಪೇಟೆ ಅಂತ ಇದೆ. ಬಳೆ ಮಾಡೋರಿದ್ರು, ಬಳೆಪೇಟೆ ಅಂತ ಇದೆ ಇವತ್ತಿಗೂ. ಬಹಾರ್ ಪೇಟೆ ಇದೆ, ಬಳೆಪೇಟೆ ಇದೆ, ಹಳೆ ಪೇಟೆ ಅಂತ ಇದೆ, ಚಿಕ್ಕಪೇಟೆ ಇದೆ, ದೊಡ್ಡಪೇಟೆ ಇದೆ. ಇವೆಲ್ಲ ಏನು ಅಂದ್ರೆ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದಂಥ ಪೇಟೆಗಳು. 64 ಪೇಟೆಗಳು. ಆ ಪೇಟೆ ಬೀದಿಗೆ ಹೋದ್ರೆ ಅವ್ರಿಗೆ ಏನೇನು ಸವಲತ್ತುಗಳು ಬೇಕು, ರಸ್ತೆ, ಅವ್ರಿಗಿರೋದಕ್ಕೆ ಮನೆ, ಅವರ ವ್ಯವಹಾರಕ್ಕೆ ಅಲ್ಲಿ ಚಿಕ್ಕ ಪುಟ್ಟ ಕಾರ್ಖಾನೆಗಳು. ಆ 64 ಪೇಟೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಜನಜನಿತರಾಗುತ್ತಾರೆ. ಅಷ್ಟೇ ಅಲ್ಲ, ಆ ರಸ್ತೆಯ ಇಕ್ಕೆಲಗಳಲ್ಲಿ ಹಲಸು, ಮಾವು, ಹಣ್ಣಿನ ಮರಗಳನ್ನು ನೆಡೆಸ್ತಾರೆ. ಆ ರಸ್ತೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ದಾರಿ ಹೋಕರಿಗೆ ನಡೆದಾಡೋರಿಗೆ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ಕೆರೆಗಳನ್ನು ನಿರ್ಮಿಸ್ತಾರೆ. ಇವತ್ತು ನೀವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳು, ಅದು ಲಿಂಗಾಂಬುದಿ ಕೆರೆ ಆಗಿರ್ಬೋದು, ಬುಗ್ಗಾಂಬುದಿ ಕೆರೆ ಆಗಿರ್ಬೋದು, ಕಾರಂಜಿ ಕೆರೆ ಆಗಿರ್ಬೋದು, ಸಂಪಂಗಿ ಕೆರೆ ಆಗಿರ್ಬೋದು, ಇದೆಲ್ಲ ಕೆಂಪೇಗೌಡರ ಕೊಡುಗೆಗಳು. ಗೋಪುರಗಳನ್ನು ನಿರ್ಮಿಸ್ತಾರೆ ಎಲ್ಲ ಕಡೆ. ಒಂದು ರಾಜಧಾನಿಯ ಕಳೆಯನ್ನು ತರ್ತಾರೆ. ಅದಕ್ಕೆ ಅವರಿಗೆ ಒಂದು ಆಸೆ ಇರುತ್ತೆ, ನನ್ನ ರಾಜ್ಯದ ಎಲ್ಲ ಕೆರೆಕಟ್ಟೆಗಳು ತುಂಬಿರಬೇಕು, ರೈತರು ಸುಖವಾಗಿ ಜೀವನವನ್ನು ನಡೆಸಬೇಕು ಅನ್ನತಕ್ಕಂಥ ಆಸೆ ಇರುತ್ತೆ. ಬೆಂಗಳೂರಿಗೆ ಸಂಬಂಧಪಟ್ಟ ಯಲಹಂಕದ ಭಾಗ ಇದೆಯಲ್ಲ, ಆ ಯಲಹಂಕದ ಭಾಗದಿಂದಲೇ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಕೆರೆಕಟ್ಟೆಗಳಾಯಿತು, ದೇವಾಲಯಗಳನ್ನು ನಿರ್ಮಿಸ್ತಾರೆ. ಬೆಂಗಳೂರಿನ ಬಹುತೇಕ ದೇವಾಲಯಗಳು, ಗವಿ ಗಂಗಾಧರೇಶ್ವರ ದೇವಾಲಯ ಆಗಿದ್ದಿರ್ಬೋದು, ಸೋಮೇಶ್ವರ ದೇವಾಲಯ ಆಗಿರ್ಬೋದು, ಈ ಎಲ್ಲ ದೇವಾಲಯಗಳನ್ನು ನಿರ್ಮಿಸಿ, ಕಲ್ಯಾಣಿಗಳನ್ನು ನಿರ್ಮಿಸಿ, ಬೆಳಗಾದರೆ ದೈವಸ್ಮರಣೆ, ಅದಕ್ಕೆ ಅಪ್ರತಿಮ ನಿಷ್ಕಳಂಕ ಭಕ್ತಿಯ ಒಬ್ಬ ಪ್ರಭು, ಯಲಹಂಕದ ಪ್ರಭು ಅಂತ ಹೇಳಿ ಕರೀತೀವಿ. ಅಂಥ ಕನಸನ್ನು ಕಂಡಂಥ ವ್ಯಕ್ತಿ. ಉದ್ಯಾನವನಗಳು, ರಸ್ತೆಗಳು 16ನೇ ಶತಮಾನದಲ್ಲಿ ಇವತ್ತಿನ ಬೆಂಗಳೂರು ಕಲ್ಪನೆ ಏನಿದೆಯೋ ಆ ಕಲ್ಪನೆಗೆ ಬುನಾದಿ ಹಾಕಿಬಿಟ್ಟರು ಕೆಂಪೇಗೌಡರು. ಆದ್ರಿಂದ ಕೆಂಪೇಗೌಡರನ್ನ ಒಬ್ಬ ಕನಸುಗಾರ ಅನ್ನೋದಲ್ಲೇ ಇನ್ನೇನು ಅನ್ನೋದಕ್ಕೆ ಸಾಧ್ಯ. ಅವರ ಆಡಳಿತ ದಕ್ಷತೆ ಬಗ್ಗೆ ಹಲವಾರು ವಿದ್ವಾಂಸರು ಹಲವಾರು ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅವರು ಸರ್ವಧರ್ಮ ಸಮನ್ವಯಿ. ಅವರ ಕಾಲದಲ್ಲಿ ಕೇರಳದಿಂದಲೂ ಬಹಳಷ್ಟು ಜನ ಬಂದು ಅಲ್ಲಿ ವೃತ್ತಿಯನ್ನು ಅವಲಂಬಿಸ್ತಾ ಇದ್ದಾರೆ. ನೇಕಾರರ ಪೇಟೆನೇ ಒಂದು, ಬಳೆಗಾರರ ಪೇಟೆನೇ ಒಂದು, ಕಮ್ಮಾರರ ಪೇಟೆನೇ ಒಂದು, ಕುಂಬಾರರ ಪೇಟೆನೇ ಒಂದು. ಎಲ್ಲ ವೃತ್ತಿಗಳ ಜನತೆಗೆ ಸಹಬಾಳ್ವೆಗಾಗಿ ಎಲ್ಲೆಲ್ಲಿ ವೃತ್ತಿಗಳನ್ನು ಹೊರಗಡೆ ಅನುಸರಿಸ್ತಾ ಇದ್ದಾರೋ ಅವ್ರನ್ನೆಲ್ಲ ಬೆಂಗಳೂರಿಗೆ ಕರೆಸ್ತಾರೆ. ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಆಡಳಿತಾತ್ಮಕ ಸವಲತ್ತುಗಳನ್ನು ನೀಡ್ತಾರೆ. ಆ ಹೃದಯ ವೈಶಾಲ್ಯತೆ
ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಹಾಗಾಗಿ ಅವರನ್ನು ಸರ್ವಧರ್ಮ ಸಮನ್ವಯಿ ಅಂತಲೂ ಕರೀತಾರೆ, ಸಮಾಜ ಸುಧಾರಕ ಅಂತಲೂ ಕರಿತೀವಿ. ಯಾಕೆ ಅಂದರೆ ಒಕ್ಕಲಿಗರಲ್ಲಿ ಒಂದು ಸಂಪ್ರದಾಯ ಇತ್ತು ಕೆಂಪೇಗೌಡರ ಕಾಲದಲ್ಲಿ. ಹೆಣ್ಣು ಕೊಡ್ತಕ್ಕಂಥ ಮಾವ 2 ಬೆರಳನ್ನು ಕಟ್ ಮಾಡ್ಕೋಬೇಕಾಗಿತ್ತು. ಆ ಸಂಪ್ರದಾಯನ ನಿಲ್ಲಿಸ್ತಾರೆ. 1537ರಲ್ಲಿ ಅವರು ಬೆಂಗಳೂರು ನಗರವನ್ನು ಕಟ್ಟೋದಕ್ಕೆ ಆರಂಭಿಸ್ತಾರೆ. ಬೆಂಗಳೂರಿನ ಒಂದು ಎಲ್ಲ ಪೇಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಅವರು ಆಡಳಿತಗಾರ, ದಕ್ಷ ಆಡಳಿತಗಾರ ಅನ್ನೋದಕ್ಕೆ ಸುಮಾರು 70ಕ್ಕೂ ಅಧಿಕ ಮಠಮಾನ್ಯಗಳಿಗೆ ಉಚಿತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ನೀಡಿಸ್ತಾರೆ ಮಠಮಾನ್ಯಗಳ ಮೂಲಕ. ಅಲ್ಲೇ ಶಿಕ್ಷಣ ನೀಡ್ತಕ್ಕಂಥದ್ದು, ಅಲ್ಲೇ ಆಹಾರ, ಅವರಿಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ, ಮಠಗಳ ಮೂಲಕ ಶಿಕ್ಷಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಇತ್ತು, ಆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಮರುಕಳಿಸುವಂತೆ ಮಾಡಿದಂತಹ ಒಬ್ಬ ವೀರ ಅಂದರೆ ನಾಡಪ್ರಭು ಕೆಂಪೇಗೌಡ. ಆದ್ರಿಂದ ನಾನು ಏನು ಹೇಳಿದೆ, ನಾಡಪ್ರಭು ಕೆಂಪೇಗೌಡ ಕೇವಲ ಜಯಂತಿಗೆ ಮಾತ್ರ ಸೀಮಿತ ಅಲ್ಲ. ಇಂದಿನ ಜನನಾಯಕರಿಗೆ, ಇಂದಿನ ಯುವ ಜನಾಂಗಕ್ಕೆ ಕಾಣುವ ಕನಸುಗಳನ್ನು ಯಾವ ರೀತಿ ಸಾಕಾರ ಮಾಡಬೇಕು ಅನ್ನತಕ್ಕಂಥದ್ದನ್ನು ತೋರಿಸಿಕೊಟ್ಟಂತಹ ಒಬ್ಬ ಮಹಾವೀರ. ನಾವು ಅವರನ್ನು ಎಷ್ಟು ಸ್ಮರಿಸಿದ್ರು ಕಡಿಮೆ. ಎರಡನೇದಾಗಿ ಅವರ ಮೂಲ ಪುರುಷರು, ಅವರ ಮೂಲ ಎಲ್ಲಿ ಅಂದರೆ ಅವತಿ ನಾಡಪ್ರಭುಗಳು ಅಂತ ಹೇಳಿ ರಣಬೈರೇಗೌಡ ಅವರ ಸ್ಟಾರ್ಟಿಂಗು. ಅವರು ಕಂಚಿಯ ಬಳಿಯ ಎಣಕಮಂಜಿ ಎನ್ನತಕ್ಕಂಥ ಸ್ಥಳದಿಂದ ನಂದಿದುರ್ಗದ ತಪ್ಪಲಿನಲ್ಲಿರುವ ಗೌತಮಗಿರಿಯ ಬಳಿಯ ಕಂಬಿ ಬೆಟ್ಟಕ್ಕೆ ಬಂದು ಅಲ್ಲಿ ತಿರುಮಲ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲಿ ವಾಸ ಮಾಡಿದವರು. ಕೆಂಪಾಂಬ ಭೈರವ ಅವರ, ಕೆಂಪಾಂಬಾ ದೇವಿ ಅವರ ಮನೆ ದೇವರು. ಕೆಂಪಪ್ರಭು ಅಂತಾನೆ ಒಬ್ರು ಇದ್ರು, ಜಯಗೌಡ ಆದಮೇಲೆ ಗಿಡ್ಡೇಗೌಡ ಆದಮೇಲೆ ಕೆಂಪರಾಜೇಗೌಡ. ಈ ಕೆಂಪರಾಜೇಗೌಡರ ಮಗರೇ ನಾಡಪ್ರಭು ಕೆಂಪೇಗೌಡ. ಹೀಗೆ ಅವರ ರಕ್ತದಲ್ಲೇ ಬಂದಿತ್ತು ಸ್ವಾಮಿ ಭಕ್ತಿ ಅನ್ನತಕ್ಕಂಥದ್ದು. ಕೆಂಪೇಗೌಡರು ಒಬ್ಬ ಪ್ರಭು ಆಗದೆ ಇರ್ತಾ ಇದ್ರೆ, ನನ್ನ ಅಧ್ಯಯನದ ಉದ್ದೇಶದಲ್ಲೇ ಹೇಳ್ತಾ ಇದ್ದೀನಿ, ಒಬ್ಬ ಸಮಾಜ ಸುಧಾರಕ ಆಗ್ಬೋದು. ಯಾಕೆಂದರೆ ಒಬ್ಬ ಸಮಾಜ ಸುಧಾರಕನ ಆಲೋಚನೆ ಅವರಲ್ಲಿತ್ತು, ಒಬ್ಬ ಆಡಳಿತಗಾರನ ಚಾಕಚಕ್ಯತೆ ಅವರಲ್ಲಿತ್ತು, ಒಬ್ಬ ಸಂಘಟಕನ ದಕ್ಷತೆ ಅವರಲ್ಲಿ ಇತ್ತು, ಒಬ್ಬ ಸಾಧು ಸಂತನ ಅಪರಿಮಿತ ದೈವ ಭಕ್ತಿ ಅವರಲ್ಲಿತ್ತು. ಇದರ ಪರಿಣಾಮನೇ ದೇವಾಲಯಗಳು ನಿರ್ಮಾಣ ಆಯಿತು. ಸಮಾಜ ಸುಧಾರಣೆಗಾಗಿಯೇ ಕೆರೆಕಟ್ಟೆಗಳು ನಿರ್ಮಾಣ ಆಯಿತು. ಇದರ ಪರಿಣಾಮವಾಗಿಯೇ ಹಲವಾರು ಜನೋಪಯೋಗಿ ಕಾರ್ಯಗಳು ಸಿದ್ಧಗತವಾಯಿತು. ಹೀಗೇ ಇರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಅಕ್ಕಪಕ್ಕದ ಪಾಳೆಗಾರರು, ಅದರಲ್ಲೂ ಚನ್ನಪಟ್ಟಣದ ಪಾಳೆಗಾರ ಜಯಪ್ಪ ಗೌಡ ಅಂತ ಹೇಳಿ, ಜಯ ವೀರಪ್ಪ ಗೌಡ, ಚನ್ನಪಟ್ಟಣದ ಒಬ್ಬ ಪಾಳೆಗಾರ ಅಚ್ಯುತರಾಯನಿಗೆ ಹೋಗಿ ಚಾಡಿ ಹೇಳ್ಬಿಡ್ತಾನೆ, ಇವರ ಬೆಳವಣಿಗೆಯನ್ನು ಸಹಿಸಲಾರದೆ. ಕೆಂಪೇಗೌಡರು ಅವರು ಒಂದು ಚಿಕ್ಕ ತಪ್ಪನ್ನು ಮಾಡ್ತಾರೆ. ಏನದು ತಪ್ಪು ಅಂದರೆ, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಹಿನ್ನೆಲೆಯಲ್ಲಿ ಇವರೇ ಒಂದು ಭೈರವ ನಾಣ್ಯ ಅನ್ನತಕ್ಕಂಥ ಭೈರವನ ಮುದ್ರೆ ಉಳ್ಳ ನಾಣ್ಯವನ್ನು ಅಚ್ಚಾಕಿಸ್ಬಿಡ್ತಾರೆ. ಈ ನಾಣ್ಯ ಅಚ್ಚಾಕ್ಸೋದಕ್ಕೆ ಅನುಮತಿ ಯಾರು ತಗೋಬೇಕಾಗಿತ್ತು? ದೊರೆ ತಗೋಬೇಕಾಗಿತ್ತು. ಇವರು ಸಬಾರ್ಡಿನೇಟ್ ಅಲ್ವ, ಇವರೇ ನಾಣ್ಯವನ್ನು ಪ್ರಿಂಟ್ ಹಾಕಿಸ್ಬಿಡ್ತಾರೆ, ಒಂದು ಅಚ್ಚಾಕಿಸ್ಬಿಡ್ತಾರೆ, ಭೈರವ ನಾಣ್ಯ. ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗಾಗಿ. ಯಾಕೆಂದರೆ
ಎಲ್ಲವನ್ನೂ ಸಮಾಜಕ್ಕಾಗಿ ಧಾರೆ ಎರೆದಂತಹ ಇವರು ತಮ್ಮ ಬೊಕ್ಕಸವನ್ನು ಎಲ್ಲ ಬರೀ ದೇವಾಲಯಗಳ ನಿರ್ಮಾಣ, ನಾನು ಹೇಳಿದೆ ನಿಮಗೆ ಮೊದಲೇ, ಅವರ ಸೇವೆ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಸಾವನದುರ್ಗ, ಉತ್ರಿ ದುರ್ಗ, ಶಿವಗಂಗೆ, ಮಾಗಡಿ, ಕುಣಿಗಲ್ನ ಮೇಲೆ ಕೆರೆ ಮೇಲೆ ಇರ್ತಕ್ಕಂಥ ಮಂಟಪಗಳನ್ನು ಕಟ್ಟಿಸಿರೋದು ಅವರೇ. ಆ ಕುಣಿಗಲ್ನ ಕೆರೆ ಮೇಲೆ ಆ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಅವರೇ. ಮಾಗಡಿ, ರಾಮನಗರ, ಹುಲಿಯೂರು ದುರ್ಗ, ಭೈರವ ದುರ್ಗ, ಸಾವನದುರ್ಗ, ಶಿವಗಂಗೆ, ಇಲ್ಲೆಲ್ಲ ಇರ್ತಕ್ಕಂಥ ಮಠಮಾನ್ಯ ದೇವಾಲಯಗಳನ್ನು ಜೀರ್ಣೋದ್ಧಾರಗೊಳಿಸುವ, ನಿರ್ಮಿಸುವ ಕೈಂಕರ್ಯದಲ್ಲಿ ಅವರ ಎಲ್ಲ ಹಣವನ್ನು ವ್ಯಯ ಮಾಡಿಬಿಡ್ತಾರೆ. ಆರ್ಥಿಕ ಸಂಕಷ್ಟ ತಲೆದೋರ್ಬೋದು. ಆರ್ಥಿಕ ಸಂಕಷ್ಟ ತಲೆದೋರಿದಾಗ ಈ ಚನ್ನಪಟ್ಟಣದ ಸಹಿಸಲಾಗದಂಥ ಚನ್ನಪಟ್ಟಣದ ಪಾಳೆಗಾರ ಅಚ್ಯುತರಾಯನಿಗೆ ಚಾಡಿ ಹೇಳ್ಬಿಡ್ತಾನೆ ಕೆಂಪೇಗೌಡರ ಬಗ್ಗೆ. ಆಗ ಅಚ್ಯುತರಾಯರು ಮುಂದಾಲೋಚನೆ ಮಾಡದೆ ಇವ್ರನ್ನ ಆನೆಗುಂದಿಗೆ ಬರಕ್ಕೆ ಹೇಳ್ತಾರೆ, ನೀವು ಬಂದೋಗಿ ಒಂದು ಸ್ವಲ್ಪ ಅಂತ. ಇವರು ನಾಣ್ಯ ಹಚ್ಚಾಕ್ಸಿರ್ತಾರೆ, ಆಯಿತು ಅಂತ ಬರ್ತಾರೆ. ಸ್ವಾಮಿ ನಿಷ್ಠೆ. ಬಂದಾಗ ಏನು ಕೇಳೋದೇ ಇಲ್ಲ ಅವನು. ಅವ್ರನ್ನ ಸೆರೆಮನೆಗೆ ಹಾಕ್ಬಿಡ್ತಾನೆ ಕೆಂಪೇಗೌಡರು. 5 ವರ್ಷಗಳ ಕಾಲ ಅವರು ಸೆರೆಮನೆಯಲ್ಲಿ ಇರ್ತಾರೆ. 5 ವರ್ಷಗಳ ಕಾಲ ಕೆಂಪೇಗೌಡರು ಸೆರೆಮನೆಯಲ್ಲಿದ್ದಾಗ ಇಲ್ಲಿ ಚನ್ನಪಟ್ಟಣದ ಪಾಳೆಗಾರ ಮತ್ತು ಇತರೆ ಸಣ್ಣ ಪುಟ್ಟ ಪಾಳೆಪಟುಗಳು ಯಾವ ಯಾವ ಪ್ರಾಂತ್ಯಗಳಲ್ಲಿ ಕಂದಾಯ ವಸೂಲಾಗ್ತಾ ಇತ್ತು, ಮಾಗಡಿ, ಸಾಮನದುರ್ಗ, ಹುಲಿಯೂರು ದುರ್ಗ, ಕುಣಿಗಲ್ಲು, ಈ ಎಲ್ಲ ಕಡೆ ಅವರು ಕಂದಾಯವನ್ನು ಕಲೆಕ್ಟ್ ಮಾಡಿ ಅವ್ರು ತಿನ್ನೋದಕ್ಕೆ ಶುರು ಮಾಡಿಬಿಡ್ತಾರೆ. ವ್ಯವಸ್ಥೆಯಲ್ಲಿ ಬಹಳಷ್ಟು ಲೋಪದೋಷಗಳು ಉಂಟಾಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಅಚ್ಯುತರಾಯ ನಾನೆಲ್ಲೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ಕೆಂಪೇಗೌಡರನ್ನ ಬಿಡುಗಡೆ ಮಾಡ್ತಾನೆ. 5 ವರ್ಷ ಸೆರೆಮನೆಯಲ್ಲಿ ಕಾಲ ಕಳೆದು 5 ವರ್ಷ ಸೆರೆಮನೆಯಲ್ಲಿ ಕಾಲ ಕಳೆದು ಅವರು ಬಂದಾಗ ಅವರಿಗೆ ಒಂದು ಟಾಸ್ಕ್ ಇರುತ್ತೆ, ಒಂದು ಸವಾಲಿರುತ್ತೆ. ತಾನು ನಿರ್ಮಿಸಿದ ಮೊದಲ ಈ ಒಂದು ಯಲಹಂಕದ ಪ್ರಭುಗಳ ಪಾಳೆಪಟು ಈಗ ಅವರು ಸೆರೆಮನೆಗೆ ಹೋಗಿ ಬಂದ ಮೇಲೆ ಆಗಿರ್ತಕ್ಕಂತಹ ವ್ಯವಸ್ಥೆ, ಇದನ್ನ ಸರಿಪಡಿಸೋದಕ್ಕಾಗಿ ಅವರು ಮತ್ತೆ ಯುದ್ಧಗಳನ್ನು ಮಾಡಿಕೊಂಡು ಎಲ್ಲ ಪಾಳೆಪಟುಗಳನ್ನು ಹದ್ದುಬಸ್ತಲ್ಲಿ ಇಟ್ಕೊಂಡು ಬರ್ತಾ ಇರ್ತಾರೆ. ಕುಣಿಗಲಿನಿಂದ ಮಾಗಡಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಒಮ್ಮೆ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಕೆಂಪೇಗೌಡರು ವೀರ ಮರಣವನ್ನು ಹಾಕ್ತಾರೆ. ಅವರ ಮಗ ಇಮ್ಮಡಿ ಕೆಂಪೇಗೌಡ ಆತ ಅಲ್ಲಿ ಅವರ ಸಮಾಧಿಯನ್ನು ನಿರ್ಮಿಸ್ತಾರೆ. ಅವರ ಸಮಾಧಿ ಇರ್ತಕ್ಕಂಥ ಸ್ಥಳವನ್ನು ಈಗ ಕೆಂಪಾಪುರ ಅಂತ ಹೇಳಿ ಕರೀತಾರೆ. ಕೆಂಪಾಪುರ ಅಂತ ಹೇಳಿ ಅಲ್ಲೊಂದು ಗೋಪುರನೂ ಕಟ್ಟಿಸಿದ್ದಾರೆ. ಹೀಗಾಗಿ ನಾವು ಒಬ್ಬ ಸಾಧಕನ ಬಗ್ಗೆ ಮಾತನಾಡ್ಬೋದು. ಆ ಸಾಧಕನ ಸಾಧನೆಗೆ ಒಂದು ಎಲ್ಲೆ ಇತಿ ಮಿತಿ ಅನ್ನೋದು ಇರುತ್ತೆ. ಒಬ್ಬ ಆಡಳಿತಗಾರನ ಬಗ್ಗೆ ಮಾತನಾಡ್ಬೋದು. ಆ ಆಡಳಿತಗಾರನ ಆಲೋಚನೆಗಳಿಗೆ ಒಂದು ಎಲ್ಲೆ ಇರುತ್ತೆ, ಒಂದು ವ್ಯಾಪ್ತಿ ಇರುತ್ತೆ. ಆದರೆ ಈ ಎಲ್ಲ ಗುಣಗಳನ್ನು ಅಂತರ್ಗತ ಮಾಡಿಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ನಿಷ್ಕಳಂಕ ಮನಸ್ಸಿನ ಸುಧಾರಕನ ಬಗ್ಗೆ ನಾವು ಮಾತನಾಡೋದಕ್ಕಾಗಲ್ಲ. ಯಾಕೆಂದರೆ ಅವನ ವ್ಯಾಪ್ತಿ, ಈ ಕನಸುಗಾರನ ವ್ಯಾಪ್ತಿ ವಿಶಾಲವಾಗಿರುತ್ತೆ, ಆಕಾಶದಷ್ಟೇ ವಿಶಾಲವಾಗಿರುತ್ತೆ. ಕನಸನ್ನು ಹೇಗೆ ಕಾಣ್ತಾ ಅನ್ನೋದನ್ನು ಸಹಕಾರಗೊಳಿಸೋದಕ್ಕೆ ಹೋಗ್ತಾರೆ. ಅದಕ್ಕೆ ಕನಸುಗಾರನ ಚಿಂತನೆಗಳಿಗೆ ಇತಿ ಮಿತಿ ಇಲ್ಲ, ಅದು ಆಗಸದ ಪಕ್ಷಿ ಅಂತ ಹಾರುತ್ತೆ. ಇವತ್ತಿನ ಬೆಂಗಳೂರಿನ ನಗರವನ್ನು ನಾವು ನೋಡಿದಾಗ ಆ ನಗರದ ಕೆಲವಾರು ಕೆರೆಗಳನ್ನು ನಾವು ನೋಡಿದಾಗ, ದೇವಾಲಯಗಳನ್ನು ನೋಡಿದಾಗ, ಗೋಪುರಗಳನ್ನು ನೋಡಿದಾಗ, ಆ ಜನಸಂದಣಿಯ ಮಧ್ಯೆ ಇರುವ ಪೇಟೆಗಳನ್ನು ನೋಡಿದಾಗ, ಕೆಲವಾರು ಸ್ಮಾರಕಗಳನ್ನು ನೋಡಿದಾಗ, ಆ ಕೆಂಪೇಗೌಡರ ಮ್ಯೂಸಿಯಂ ಆಗಿರ್ಬೋದು, ಆ ಕೆಂಪೇಗೌಡರ ಗೋಪುರ ಆಗಿರ್ಬೋದು, ವೈಯಾಲಿ ಕಾವಲಿನ ಬಳಿ ಇರ್ತಕ್ಕಂಥ ದ್ವಾರದ ಸಿಂಬಲೇಷನ್ ಇನ್ನೂ ಇದೆ. ಇಲ್ಲಿ ವೈಯಾಲಿ ಕಾವಲು ಬಳಿ ಇದೆ.
ಹೀಗಾಗಿ ಇದನ್ನು ನೋಡಿದಾಗ ಅವರ ಜೀವಂತ ನೆನಪು ನಮಗೆ ಬರುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಆಡಳಿತಗಾರರಿಗೆ ಒಬ್ಬ ಮಾರ್ಗದರ್ಶಿಯವರು, ಕನಸುಗಾರರಿಗೆ ಒಬ್ಬ ಸಹಕಾರ ಮೂರ್ತಿಯವರು, ಸಾಕಾರಗೊಳಿಸೋದು ಹೇಗೆ ಅನ್ನತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು. ಅವರ ಹೋರಾಟ, ಅವರ ಬದುಕು, ಅವರ ಜೀವನ, ಅವರ ತ್ಯಾಗ, ಅವರ ಸ್ವಾಮಿನಿಷ್ಠೆ, ಅವರ ಅಪ್ರತಿಮ ಆಲೋಚನೆ, ಅವರ ದಕ್ಷತೆ, ಅವರು ಬೆಂಗಳೂರಿನ ಬಗ್ಗೆ ಕಂಡಂಥ ಕನಸು, ಅದು ನಿರ್ಮಾಣ ಮಾಡಿದ ರೀತಿ, ಇವೆಲ್ಲವೂ ಇವತ್ತು ಇತಿಹಾಸ ಆಗಿರಬಹುದು. ಆದರೆ ಜನನಾಯಕರಿಗೆ ಅದು ಮಾರ್ಗಸೂಚಿ. ಹೀಗೆ ಮಾಡಿದ್ರೆ ಹೀಗೆ ನೆನಪಿರುತ್ತೆ ಅನ್ನತಕ್ಕಂಥದ್ದನ್ನು ತೋರಿಸ್ಕೊಡ್ತಾರೆ. ಇವತ್ತು ಮಾಗಡಿಗೆ ಹೋದರೆ ಅಲ್ಲೊಂದು ಕೋಟೆ ಇದೆ, ಕೋಟೆ ಒಳಗಡೆ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ ಅನ್ನತಕ್ಕಂಥದ್ದು ಒಂದಿದೆ. ಆ ಸೋಮೇಶ್ವರ ದೇವಸ್ಥಾನದ ವೀರ ಕೆಂಪೇಗೌಡ ಅಂದರೆ ಕೆಂಪೇಗೌಡರ ವಂಶ 1712ರಲ್ಲಿ ಸೋಮೇಶ್ವರ ದೇವಸ್ಥಾನ ನಿರ್ಮಾಣ ಆಗಿತ್ತು. ಕೆಂಪೇಗೌಡರ ವಂಶಸ್ಥರಿಂದ ವೀರ ಕೆಂಪೇಗೌಡ ಅಂತ ಹೇಳಿ. ಆ ವೀರ ಕೆಂಪೇಗೌಡರಿಂದ ನಿರ್ಮಾಣ ಆದಂಥ ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಕೋರ್ಟ್ ಯಾವ ರೀತಿ ಇರ್ತಿತ್ತು ಹಿಂದಿನ ಕಾಲದಲ್ಲಿ, ಅಲ್ಲಿ ನ್ಯಾಯ ಪಂಚಾಯತ್ಗೆ ಮಾಡ್ತಕ್ಕಂಥ ಕೋರ್ಟ್ ಇದೆ, ನ್ಯಾಯಾಲಯದ ಮಂದಿರ ಇದೆ. ಆ ದೇವಸ್ಥಾನದ ಬಳಿ ಇರ್ತಕ್ಕಂಥ ಹರಿಹರೇಶ್ವರ ದೇವಸ್ಥಾನ ಅನ್ನತಕ್ಕಂಥದ್ದು ಒಂದಿದೆ. ಸೋಮೇಶ್ವರ ಹರಿಹರೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಬಳಿ ಕಲ್ಯಾಣಿ ಇದೆ, ದೊಡ್ಡ ಕಲ್ಯಾಣಿ ಇದೆ. ಅದು ಇವತ್ತಿಗೂ ಭಾಳ ಅಚ್ಚುಕಟ್ಟಾಗಿದೆ. ಕೆಂಪೇಗೌಡರ ಕಾಲದ ಕಲ್ಯಾಣಿ. ಅದನ್ನು ಸಹ ಜೀರ್ಣೋದ್ಧಾರಗೊಳಿಸಿರ್ತಕ್ಕಂಥದ್ದು. ಸಾವನದುರ್ಗದಲ್ಲಿರ್ತಕ್ಕಂಥ ಗೋಪುರಗಳು, ಹುಲಿಯೂರು ದುರ್ಗದಲ್ಲಿರ್ತಕ್ಕಂಥ ದೇವಾಲಯ, ಆ ಸಾವನದುರ್ಗದ ಏಕಶಿಲಾ ಬೆಟ್ಟದ ಬಳಿಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ, ಮತ್ತು ಅಲ್ಲಿರ್ತಕ್ಕಂಥ ಒಂದು ಗೋಪುರ, ಇವೆಲ್ಲವನ್ನು ನೋಡಿದ್ರೆ ಯಲಹಂಕದ ಪ್ರಭು ನಿಜಕ್ಕೂ ಧನ್ಯ ಅನ್ನತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇಲ್ಲಿಯವರೆಗೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಬಹಳಷ್ಟು ಮಾಹಿತಿನ ನೀಡಿದರೆ ನಿಮಗೆ ನಮ್ಮ ಹಾಸನ ಟಿವಿಯ ಪರವಾಗಿ ವಂದನೆಗಳು. ಧನ್ಯವಾದಗಳು. ಈ ಅವಕಾಶಕ್ಕಾಗಿ ನಮ್ಮ ಹಾಸನ ಟಿವಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನಮಸ್ತೆ.